ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೂ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೇಸಿಕ್ ಇಂಡಿಯನ್ ಜಿಯೋಗ್ರಫಿಯ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ಭಾರತದ ಭೂಮೇರೆ ಮತ್ತು ನೆರೆಯ ರಾಷ್ಟ್ರಗಳು ಹಾಗೂ ಅಲ್ಲಿ ಕಾರ್ಯನಿರ್ವಹಿಸುವಂತಹ ನಮ್ಮ ಸೇನೆ. ನಾನು ಇಲ್ಲಿ ನೆರೆಯ ರಾಷ್ಟ್ರಗಳು ಹಾಗೂ ಅವುಗಳು ಭಾರತದೊಂದಿಗೆ ಗಡಿ ಹಂಚಿಕೊಂಡಿದ್ದನ್ನು ಈ ಒಂದು ಮ್ಯಾಪ್ನ ಮೂಲಕ ತೋರಿಸಿದ್ದೇನೆ. ಮೊದಲನೇದಾಗಿ ಭಾರತದ ಭೂಮೇರೆಯ ಉದ್ದ 15,200 ಕಿಲೋಮೀಟರ್. ಇದು ಎಕ್ಸಾಕ್ಟ್ಲಿ ಅಂತ ಹೇಳೋಕ್ಕಾಗಲ್ಲ, ಒಂದು ಅಪ್ರಾಕ್ಸಿಮೇಟ್ ಆಗಿರ್ತದೆ. ಯಾಕಂದರೆ ಪ್ರತಿ ವರ್ಷ ಲ್ಯಾಂಡ್ ಸ್ಲೈಡಿಂಗು, ನೆರೆ ಹಾವಳಿ ಈ ಥರದ್ದೆಲ್ಲ ನೋಡೇ ಇರ್ತೀವಿ. ಅದು ತನ್ನ ಭೂಗಡಿಯು ಚೇಂಜಸ್ ಆಗ್ತಾನೆ ಇರ್ತದೆ. ಭಾರತದ ದಕ್ಷಿಣ ಭಾಗಕ್ಕೆ 3 ಸಮುದ್ರಗಳು ಸುತ್ತುವರೆದಿದ್ದನ್ನು ನಾವು ನೋಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಈ ಒಂದು ಜಲಗಡಿಯನ್ನು ಹೊರತುಪಡಿಸಿ ಭಾರತದ ಭೂಗಡಿಯ ವಿಸ್ತೀರ್ಣ 15,200 ಕಿಲೋಮೀಟರ್ ಆಗಿದೆ. ಇಲ್ಲಿ ನೋಡ್ಬೋದು, ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ 7 ದೇಶಗಳು: ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ್. ಈ ಒಂದು ಮ್ಯಾಪ್ನಲ್ಲಿ ಸಹ ಅವು ಯಾವ್ಯಾವ ದಿಕ್ಕಿಗೆ ಬರುತ್ತವೆ ಅಂತ ಇಲ್ಲಿ ನೀಟಾಗಿ ನಾನು ತೋರಿಸಿದ್ದೇನೆ, ಇದನ್ನು ನೋಡ್ಕೋಬಹುದು. ಭಾರತ 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹೊಂದಿದ್ದು, ಈ ಒಂದು ಬಾಂಗ್ಲಾದೇಶವು ಅತಿ ಹೆಚ್ಚು ಉದ್ದದ ಭೂಗಡಿಯನ್ನು ಭಾರತದೊಂದಿಗೆ ಹೊಂದಿದೆ. ಅದು ಎಷ್ಟಪ್ಪ ಅಂದರೆ 4,096 ಕಿಲೋಮೀಟರ್. ಬಾಂಗ್ಲಾ ಇಲ್ಲಿ ನೋಡ್ಬೋದು ನೀವು. ಇದು ಅತಿ ಹೆಚ್ಚು ಭೂಗಡಿಯನ್ನು ಭಾರತದೊಂದಿಗೆ ಹೊಂದಿದ ದೇಶವಾಗಿದೆ. ನಂತರದಲ್ಲಿ ಚೀನಾ, ಇದು 3,917 ಕಿಲೋಮೀಟರ್ ಹಾಗೂ ಮೂರನೇ ಅತಿ ದೊಡ್ಡ ಗಡಿಯನ್ನು ಹೊಂದಿದ ದೇಶ ಅದು ಪಾಕಿಸ್ತಾನ, 3,320 ಕಿಲೋಮೀಟರನ್ನು ಹೊಂದಿರುತ್ತದೆ. ನಂತರದಲ್ಲಿ ನೇಪಾಳ, ಮಯನ್ಮಾರ್, ಭೂತಾನ್. ಕೊನೆಯದಾಗಿ ಅಫ್ಘಾನಿಸ್ತಾನವು ಕೇವಲ 80 ಕಿಲೋಮೀಟರ್ ಹೊಂದಿದ್ದು ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದ ದೇಶವಾಗಿದೆ. ಅದೇ ರೀತಿ ನಮ್ಮ ಭಾರತೀಯ ಸೇನೆಯು ಈ ಬೇರೆ ಬೇರೆ ದೇಶಗಳ ಗಡಿ ಭಾಗಗಳಲ್ಲಿ ಯಾವ ಹೆಸರಿನೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಮಗೆ ಗೊತ್ತಿರಬೇಕು. ಇಂಡಿಯನ್ ಆರ್ಮಿ ಅಂತ ನಾವು ಕೇಳಿರ್ತೇವೆ, ಆದರೆ ಅದರಲ್ಲಿನೇ ಬೇರೆ ಬೇರೆ ವಿಧಗಳು ಸಹ ಇದ್ದಾವೆ. ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ BSF ಅಂತ ಹೆಸರಿನಿಂದ ನಮ್ಮ ಒಂದು ಸೇನೆಯು ಕಾರ್ಯನಿರ್ವಹಿಸುತ್ತದೆ. BSF ಅಂದರೆ ಏನು? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಅದೇ ರೀತಿ ಚೀನಾದಲ್ಲಿ ITBP ಮತ್ತು SFF ಅಂತ ಹೆಸರಿನಿಂದ ಸೇನೆಯು ಕಾರ್ಯನಿರ್ವಹಿಸುತ್ತದೆ. ITBP ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. SFF ಅಂದರೆ ಸ್ಪೆಷಲ್ ಫ್ರಾಂಟಿಯರ್ ಫೋರ್ಸ್. ಅದೇ ರೀತಿ ಪಾಕಿಸ್ತಾನದಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ನೇಪಾಳದಲ್ಲಿ SSB ಅಂದರೆ ಸಶಸ್ತ್ರ ಸೀಮಾ ಬಲ. ಅದೇ ರೀತಿ ಮಯನ್ಮಾರ್ನಲ್ಲಿ ಅಸ್ಸಾಂ ರೈಫಲ್ಸ್ ಮತ್ತು ಇಂಡಿಯನ್ ಆರ್ಮಿ, ಈ ಒಂದೆರಡು ಸೇನೆಯು ಕಾರ್ಯನಿರ್ವಹಿಸ್ತದೆ. ಹಾಗೆ ಭೂತಾನ್ದಲ್ಲಿ SSB ಅಂದರೆ ಸಶಸ್ತ್ರ ಸೀಮಾ ಬಲ. ಈ ರೀತಿ ಹೆಸರಿನಿಂದ ನಮ್ಮ ಸೇನೆಯು ಅಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ರೀತಿ ನಾವು ನಮ್ಮ ಹೆಮ್ಮೆಯ ಸೇನೆ ಎಲ್ಲೆಲ್ಲಿ ಯಾವ ಹೆಸರಿನೊಂದಿಗೆ ಕಾರ್ಯನಿರ್ವಹಿಸ್ತದೆ ಅಂತ ಇಲ್ಲಿ ತಿಳ್ಕೊಂಡಿರಬೇಕು. ಓಕೆ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದ. ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.